ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಾ ಮಾತಾಡ್ತಿರೋದು. ನಾವಿವತ್ತು ಬಂದಿರೋದು ಫ್ಯಾಮಿಲಿ ಸಮೇತ ಬಂದುಬಿಟ್ಟು ತಿರುಪತಿಗೆ. ಪಾಪ ಇವ್ರು ತುಂಬ ಯೋಚನೆ ಮಾಡ್ತಿದ್ದಾರೆ, ಏನಕ್ಕಂದರೆ ಬೆಳಿಗ್ಗೆನೇ ನಾವು ಬಂದುಬಿಟ್ವಿ. ಸೊ ರೂಮ್ ಲೊಕೇಟ್ ಆಗಿರಲಿಲ್ಲ. ಅಲ್ಲಿ 417 ರೂಮ್ ನಂಬರ್ ಇದೆ. ಬಟ್ ನಮಗೆ ಸಿಕ್ಕಿರೋ ರೂಮ್ ನಂಬರ್ ಬಂದುಬಿಟ್ಟು 523. ಸೊ ನಾವು ಬೆಳಗ್ಗೆನೇ ಇಲ್ಲಿಗೆ 3 ಗಂಟೆಗೆ ಬಂದ್ವಿ. ಸೊ ಇವಾಗ 7-7:15 ಆಗ್ತಾ ಇತ್ತು. ಸೊ ವೆಯ್ಟ್ ಮಾಡ್ತಾನೆ ಇದ್ದೀವಿ. 5-5 ನಿಮಿಷಕ್ಕೆ ಕಾಫಿ ಕುಡಿತಾ ಜನಗಳೆಲ್ಲ ಪಾಪ ಆ ಬೋರ್ಡ್ ನೋಡ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಯಾರಿಗೂ ರೂಮ್ ಲೊಕೇಟ್ ಆಗಿರಲಿಲ್ಲ. ಸರಿ, ನಮ್ಗೆ ರೂಮ್ ಸಿಕ್ತು, ಹೋಗೋಣ ಅಂತ ಹೋಗ್ತಾ ಇದ್ವಿ ರೂಮ್ಗೆ. ಆನ್ ದಿ ವೇಯಲ್ಲಿ ಹಸಿವು ಕೂಡ ಆಗ್ತಿತ್ತು. 7-7:30 ಆಗಿತ್ತು ಬೆಳಗ್ಗೆ ಮುಂಚೆ. ಸರಿ, ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೊಬ್ರು ಪಾಪ ಕನ್ನಡದಲ್ಲಿ ಏನೋ ಕೂಡ ಮಾತಾಡ್ತಿದ್ರು. ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ, ಬಟ್ ಕರಿತಾ ಇದ್ರು, ಬನ್ನಿರಿ ಇಡ್ಲಿ ಇದೆ, ವಡೆ ಇದೆ, ಪೂರಿ ಇದೆ, ಏನು ಬೇಕು ಅಂತ. ಸರಿ ಆಯಿತು ಅಂತ ಹೇಳಿಬಿಟ್ಟು ತಿಂಡಿ ತಿನ್ನಕ್ಕೆ ಹೋಗೋಣ ಅಂತ ಹೇಳಿ ಇವರು ಹೇಳೋ ಕಡೆನೇ ಹೋಗ್ತಾ ಇದ್ವಿ. ಸರಿ ಆಯಿತು, ಇಲ್ಲಿ ತಿಂಡಿ ತಿನ್ನೋಕ್ಕೇನೋ ಬಂದ್ವಿ. ಸೊ ಒಳಗಡೆ ಹೋಗಿ ತುಂಬ ಎಲ್ಲ ಖಾಲಿ ಇದೆ, ಕುತ್ಕೊಳ್ಳಿ ಅಂದರು. ಎಲ್ಲ ರೆಡಿ ಮಾಡ್ತಾಯಿದ್ರು ಬಾಬಾ ಅವರೇ. ಸೊ ನಾನು ದೋಸೆ ತಗೊಂಡೆ, ಇವರು ವಡೆ ತಗೊಂಡ್ರು. ತಿಂಡಿ ಏನೋ ಆಯಿತು. ತಿಂಡಿ ಜೊತೆಗೆ ಸೊ ನಿಮಗೆ ಗೊತ್ತಲ್ಲ, ಕಾಫಿ ಅಂತ 5-5 ನಿಮಿಷಕ್ಕೆ ಬೇಕೇ ಬೇಕು. ಕಾಫಿನೂ ಕುಡ್ದಾಯಿತು. ಸರಿ, ಇವಾಗ ರೂಮ್ ಅಂತ ಹೇಳಿಬಿಟ್ಟು ಹುಡ್ಕಕ್ಕಂತ ಹೋದರೆ ಇಲ್ಲೊಂದು ಈ ಬಿಲ್ಡಿಂಗ್ ಬಂದುಬಿಟ್ಟು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಬೇಕು, ಕನ್ಫರ್ಮೇಷನ್ ಮಾಡಬೇಕು. ಸೊ ಕನ್ಫರ್ಮೇಷನ್ ಎಲ್ಲ ಮಾಡಿ ಆಯಿತು, ರೂಮ್ಗೆ ಬಂದಾಯಿತು, ಲಗೇಜು ಕೂಡ ಇಟ್ಟಾಯಿತು. ಸೊ ಇವಾಗ ನಾವು ಪಾಪುಗೆ ಕೂದಲು ತೆಗ್ಸೋಣ ಅಂತ ಹೇಳಿಬಿಟ್ಟು, ಸೊ ನೋಡಿ ಇವ್ರು ಹೋಗ್ತಾ ಇದ್ದಾರಲ್ಲ ಕೂದಲು ತೆಗ್ಸೋಕ್ಕಂತ ಹೇಳಿ ಬಂದ್ವಿ. ಸುಮ್ಮನೆ ಕೂರ್ತಾನೆ ಅಂದ್ಕೊಂಡ್ರೆ ಅತ್ತ ಸ್ವಲ್ಪ ಅಳ್ಳಿಲ್ಲ. ಸೊ ಇದು ನೋಡಿ, ಕೂದಲು ತೆಗ್ಸೋಕ್ಕೂ ಮುಂಚೆ ನನ್ನ ಬಂಗಾರಿ ಹಿಂಗೆ ಕಾಣ್ತಿತ್ತು. ಸೊ ಇವಾಗ ಕೂದಲು ತೆಗ್ಸಿದ ಮೇಲೆ ನೋಡಿ ಹೆಂಗೆ ಕಾಣಿಸ್ತಾನೆ ಅಂತ ನೋಡಿ. ಪಾಪ ಹೊತ್ತು ಕಣ್ಣೀರೇ ಕೂಡ ಹೋಗಲಿಲ್ಲ ನನ್ನ ಮಗಂದು. ಆದರೆ ಏನೋ ಪಾಪ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಜೋಶು. ಕೂದಲು ತೆಗ್ಸ್ಕೊಂಡು ನಾವು ಅಲ್ಲಿ ಅಂಗಡಿಯಲ್ಲೆಲ್ಲ ಕೊಬ್ಬರಿ ಎಣ್ಣೆ ಇದೆ ಅಂತೇಳಿ ಕೇಳ್ತಾ ಇದ್ವಿ ತಲೆಗೆ ಹಾಕಲಿಕ್ಕೆ. ಅವ್ರೇನೋ ಗಂಧ ಹಾಕ್ತೀನಿ ಅಂದ್ರೆ ಅದು ಉರಿಯುತ್ತೆ ಅಂತ ಹಾಕಲಿಲ್ಲ. ಸರಿ, ರೂಮಿಗೆ ಬಂದ್ವಿ, ಸ್ನಾನ ಮಾಡ್ಕೊಂಡ್ವಿ, ಪಾಪು ಹೊಡಿಸ್ವಿ, ಟೊಪ್ಪಿ ಎಲ್ಲ ಹಾಕಿ ಹೋಗ್ತಾ ಇದ್ವಿ. ಪಾಪು ಕೂಡ ನಾವು ಅಲ್ಲೇ ಬಟ್ಟೆ ತೊಗೊಂಡ್ವಿ ತಿರುಪತಿಯಲ್ಲೇ, ಚೆನ್ನಾಗಿರುತ್ತೆ ಅಂದ್ಕೊಂಡು. ಸರಿ ನೋಡಿ, ಈಗ ನಾವು ಹೋಗ್ತಿರೋದು ವರಾಹಸ್ವಾಮಿ ದೇವ್ರನ್ನ ದರ್ಶನ ಮಾಡಲಿಕ್ಕೆ. ಸೊ ಫಸ್ಟ್ ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಅದಾಗಿದ್ಮೇಲೆ ತಿರುಪತಿ ದೇವ್ರನ್ನ ದರ್ಶನ ಮಾಡ್ಕೊಬೇಕಂತ ಹೇಳ್ಕೊಂಡು ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ಸೊ ಡೈರೆಕ್ಟಾಗಿ ಮೇನ್ ರೋಡಿಂದ ಬಂದು ಇಲ್ಲಿ ರೋಡ್ ಕ್ರಾಸ್ ಮಾಡಿಬಿಟ್ಟು ಈ ಸೈಡ್ ಹೋಗಿ ಡೌನ್ಗೆ ಹೋಗಿಬಿಟ್ರೆ ನಮಗೆ ಡೈರೆಕ್ಟಾಗಿ ನೋಡಿ ಈ ಬೋರ್ಡ್ ಕಾಣಿಸುತ್ತೆ, ಇದರ ಅಡಿಗಡೆ ಅಂಡರ್ ಪಾಸ್ ಥರ ಇರುತ್ತೆ. ಸೊ ಇಲ್ಲಿಂದ ನಾವಿವಾಗ ಹೋಗಬೇಕು. ಕೆಲವರೆಲ್ಲ ಹೋಗಿ ಬರ್ತಾ ಇದ್ದಾರೆ, ಕೆಲವರೆಲ್ಲ ಹೋಗ್ತಾ ಇದ್ದಾರೆ ದೇವ್ರ ದರ್ಶನ ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ನಾವು ಕೂಡ ಈ ಮೇಯ್ನ್ ಗೇಟ್ ಹತ್ರ ಬಂದು ನಿಂತ್ಕೊಂಡಿದ್ದೀವಿ, ಹೋಗೋಣ ಅಂತ ಹೇಳಿಬಿಟ್ಟು. ಕೆಲವರೆಲ್ಲ ತುಂಬ ಫ್ಯಾಮಿಲಿ ಬಂದಿರ್ತಾರೆ. ಒಬ್ಬರು 2-3 ಜನ ಮುಂದೆ ಇರ್ತಾರೆ, 2-3 ಜನ ಹಿಂದೆ ಇರ್ತಾರೆ. ಪಾಪ ನಿಂತ್ಕೊಂಡು ವೆಯ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು 3 ಜನನೇ ಆಗಿರೋದ್ರಿಂದ ಒಟ್ಟಿಗೆ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನೀವು ಸೈಡಲ್ಲೆಲ್ಲ ಹಣ್ಣುಗಳು, ಸಣ್ಣ ಐಟಮ್ಸ್ಗಳು, ತಿನ್ಲಿಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ನಾವು ಇಲ್ಲಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಹೋಗಿ ಬರೋ ವೇ ಎಲ್ಲ ತುಂಬ ಕ್ಲೀನ್ ಇರುತ್ತೆ. ನಿಮಗಿಲ್ಲಿ ಹೋಗ್ತಾ ಕೆಲವರು ಫೋಟೋಸ್ನ ತೆಗೆದುಕೊಡ್ತೀವಿ ಅಂತ ಹೇಳಿಬಿಟ್ಟು ಕರಿತಾ ಇರ್ತಾರೆ. ಇಲ್ಲೆಲ್ಲ ಶಾಪಿಂಗ್ಸ್ ಎಲ್ಲ ಹಾಕಿರ್ತಾರೆ ನೋಡಿ, ಗೊಂಬೆಗಳು, ಟೊಪ್ಪಿಗಳು, ಈ ಥರ ಚೆನ್ನಾಗಿರುತ್ತೆ ಆಯಿತಾ. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಈಗ ಶಾಪಿಂಗ್ ಮಾಡಿದರೆ ಐಟಮ್ಸ್ನೆಲ್ಲ ಇಟ್ಕೊಂಡು ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ನಾನು ಅದಕ್ಕೆ ಜಸ್ಟ್ ನೋಡ್ಕೊತ ಹೋಗ್ತಾ ಇದ್ದೆ ಅಷ್ಟೇ. ದೇವಸ್ಥಾನದಿಂದ ಬರಬೇಕಾದ್ರೆ ಎಲ್ಲ ತೊಗೊಂಡು ಬರೋಣ ಅಂದ್ಕೊಂಡು. ಬಟ್ ನಾವು ಈ ವೇಯಲ್ಲೇ ಬರ್ತೀವಿ ಅನ್ನೋದು ಗೊತ್ತಿಲ್ಲ. ಈ ಕಡೆಯಿಂದ ಹೋದ್ರೆ 2 ಕಿಲೋಮೀಟ್ರ್ ಜಾಸ್ತಿನೇ ಆಗುತ್ತೆ ನಡ್ಕೊಂಡು ಹೋದರೆ. ನಂಗೆ ಕರೆಕ್ಟಾಗಿ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ನಾನು ಅಂದಾಜು ಪ್ರಕಾರ ಹೇಳ್ತಿರೋದು. ಯಾಕಂದ್ರೆ ನಮ್ಮ ರೂಮ್ ತುಂಬ ಮೇಲೆ ನಮಗೆ ಕೊಟ್ಟಿರೋದು. ಆ ರೂಮಿಂದ ಈಗ ಆಲ್ರೆಡಿ 1 ಕಿಲೋಮೀಟ್ರ್ ನಡ್ಕೊಂಡು ಬಂದಿರ್ತೀವಿ. ಸೊ ಇಲ್ಲಿಂದ ಹೋಗ್ತಾ ಅಷ್ಟಾಗುತ್ತೆ. ನೋಡ್ಬೋದು ನೀವು ಚಿಕ್ಕ ಮಕ್ಕಳು ಬಟ್ಟೆಗಳು, ಬಳೆಗಳು, ಬ್ಯಾಗ್ಗಳು ಎಷ್ಟು ಚಂದ ಹಾಕಿದ್ದಾರೆ. ನಾನಿಲ್ಲಿ ನಿಧಾನಕ್ಕೆ ಹೋಗೋಷ್ಟೊತ್ತಿಗೆ ಇಲ್ಲಿ ಜನ ಎಲ್ಲ ತುಂಬಿಟ್ಟಿದ್ರು. ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು, ಇನ್ ಕೇಸ್ ಏನಾದರೂ ಮಳೆ ಬಂದರೆ, ಅಂದರೆ ವೆದರು ಸರಿ ಇರಲಿಲ್ಲ. ಮಳೆ ಬರೋಂಗೂ ಇತ್ತು, ಒಂದು ಸ್ವಲ್ಪ ಹೊತ್ತಿಗೆ ಬಿಸಿಲು ಬರೋಂಗೂ ಇತ್ತು, ಆದರೆ 2 ಬರ್ತಿರಲಿಲ್ಲ. ಒಂಥರ ಕೂಲಾಗಿತ್ತು, ಚೆನ್ನಾಗೇ ಇತ್ತು ಒಂಥರ ವೆದರ್ ಕೂಡ. ಹಂಗೆ ಹೋಗೋಣ, ಟೈಮ್ ಆಗುತ್ತೆ ಅಂತ ಹೇಳಿದ್ರು, ಹೋಗ್ತಾ ಇದ್ವಿ. ಆದರೂ ನನಗೆ ಚಿಕ್ಕ ಆಟ ಸಾಮಾನೆಲ್ಲ ನೋಡಿದರೆ ತೊಗೊಳ್ಬೇಕು ಅನ್ನಿಸ್ತಿತ್ತು. ಇವನಿಗೇನಾದ್ರು ಕೊಡ್ಸ್ಕೊಂಡು ಹೋಗೋಣ ಅಂದರೆ ಅವನು ಇಟ್ಕೊಳ್ಳಲ್ಲ, ಎಲ್ಲರೂ ಬಿಸಾಕ್ಬಿಡ್ತಾನೆ ಈ ಜನನ ಮಧ್ಯದಲ್ಲಿ. ಸೊ ಅದಕ್ಕೆ ಏನೂ ತೊಗೊಳ್ಲಿಲ್ಲ, ಹಂಗೆ ಹೋಗ್ತಾ ಇದ್ವಿ ನಾವು.
ನೀವು ನೋಡ್ತಿರ್ಬೋದು ಅಲ್ಲಿ ನೋಡಿ ಮುಂದೆ ಗ್ರೀನ್ ಕಲರ್ದೊಂದು ಸಣ್ಣ ಇದು ಕಾಣಿಸ್ತಾ ಇದೆ, ಅಂದರೆ ಅದು ಕುಡಿಯೋ ನೀರು ಆಯ್ತಾ ಇದು ನೋಡ್ಬೋತಿರ್ಬೋದು. ನೀರು ಕುಡಿಯೋರಿಗೆ ಕುಡಿಬೋದು. ಮತ್ತು 100 ಮೀಟರ್ಗೆಲ್ಲ ಇದು ವಾಶ್ರೂಮ್ಸ್ ವ್ಯವಸ್ಥೆ ಕೂಡ ಇತ್ತು. ದೇವಸ್ಥಾನ ಒಳಗಡೆ ಹೋದ್ಮೇಲೂ ಅಷ್ಟೇ ವಾಶ್ರೂಮ್ಸು ಇರುತ್ತೆ, ಫುಡ್ ಕೂಡ ಪ್ರೊವೈಡ್ ಮಾಡ್ತಾನೆ ಇರ್ತಾರೆ. ಆರಾಮಾಗಿ ಹೋಗ್ಬೋದು. ಪಾಪಗೂ ಅಷ್ಟೇ ಫುಡ್ಡೆಲ್ಲ ಇಟ್ಕೊಂಡಿದ್ದೆ, ಅವನಿಗೂ ಕೂಡ ತಿನ್ನಿಸ್ಬೋದು. ಅಲ್ಲಿ ತೋರಿಸಿದ್ನಲ್ಲ ಒಂದು ವೇ, ಹೋದ ಸಲ ಆ ವೇಯಿಂದ ಹೋಗಿದ್ವಿ. ಅಂದರೆ ನಾವು ಅವಾಗ ಸ್ಟೆಪ್ಸ್ ಮೇಲೆ ನಡ್ಕೊಂಡು ಬಂದು ಹೋಗಿರೋದು. ನಮಗೊಂದು 5-6 ಅವರ್ಸ್ ಆಗಿತ್ತು. ಒಂದು ಸಲ 12 ಅವರ್ಸ್ ಮೇಲೆ ಆಗಿತ್ತು ದರ್ಶನ ಸಿಗಲಿಕ್ಕೆ. 2 ಡೇಸ್ ಆಗಿತ್ತು ನಮಗೆ. ಈ ಸಲ ಪಾಪುಗೆ 1 ಇಯರ್ ತುಂಬಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ನಮಗೆ ಬೇಗ ದರ್ಶನ 1 ಅವರಲ್ಲಿ ದರ್ಶನ ಆಗುತ್ತೆ ಅಂತ ಇದೆ. ಸೊ ಹಂಗಾಗಿ ಹೊರಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ಪಾಪನ ಎಷ್ಟೇ ಕರೆದ್ರೂ ಅವ್ನು ನೋಡೋದೇ ಇಲ್ಲ. ನನಗೆ ಜನನ ನೋಡೋದು, ಇವತ್ತು ಅಪ್ಪ ಅಮ್ಮ ಇಬ್ಬರು ಒಟ್ಟಿಗಿದ್ದಾರೆ ಅಂತ ನನಗೆ ತುಂಬ ಖುಷಿ ಆಯಿತಾ. ಯಾಕಂದರೆ ಅವರಪ್ಪ ಯಾವಾಗಲೂ ಸಿಗಲ್ಲ, ಅವನಿಗೆ 6 ಗಂಟೆ ಮೇಲೆ ಸಿಗ್ತಾ ಇದ್ದಿದ್ದು ಡೈಲಿ. ಸೊ ಇದೇ ನೋಡಿ ದ್ವಾರ ಇದು. ನಾವು ಹಿಂಗಿಂದ ಬಂದು ಆ ದ್ವಾರ ಆ ಕಡೆ ಹೋಗ್ಬೇಕು. ಇಲ್ಲೊಂದು ಶಾಪ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ತಿರುಪತಿದು ಫೋಟೋಸ್ ಇದೆಲ್ಲ. ಇಲ್ಲಿ ತುಂಬ ಚಂದ ತಾಮ್ರದ ಐಟಮ್ಸ್ ಸಿಗುತ್ತೆ. ಲಾಸ್ಟ್ ಟೈಮಲ್ಲಿ ನಾವು ಪೂಜೆ ಐಟಮ್ಸ್ ಎಲ್ಲ ಎಲ್ಲೇ ತೊಗೊಂಡಿದ್ವಿ, ಕಳಸ, ದೀಪದ ಕಂಬ ಎಲ್ಲ ಸ್ವಲ್ಪ ಕಡಿಮೆಗೆ ಹಾಕ್ಕೊಡ್ತಾರೆ. ಹೋದ್ಸಲ ನಮ್ಮ ಅಣ್ಣ ಕೂಡ ಬಂದಿದ್ದ, ಅವನು ಸ್ವಲ್ಪ ಎಲ್ಲ ಐಟಮ್ಸ್ ತೊಗೊಂಡು ಹೋದ. ಸೊ ಇದೇ ನೋಡಿ ಈ ಎಂಟ್ರೆನ್ಸಿಂದ ಈ ಕಡೆ ಬಂದಿದ ತಕ್ಷಣನೇ ಕೆಳಗಡೆ ಫುಲ್ ವ್ಯೂ ಎಷ್ಟು ಚಂದ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಸೊ ನಾವಿವಾಗ ಇಲ್ಲಿಂದ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ವಿ. ಜನ ಕೂಡ ಜಾಸ್ತಿ ಆಗುತ್ತೆ, ಸ್ವಲ್ಪ ಬೇಗ ಹೋಗೋಣ ಅಂತ. ಇಲ್ಲಿ ಸ್ವಲ್ಪ ಜನ ಕಾಣಿಸ್ತಾ ಇದ್ದಾರೆ, ಬಟ್ ಎಲ್ಲ ಮುಂದೆ ಹೋಗ್ಬೇಕಾದ್ರೆ ತುಂಬ ಜನ ಆಗಿಬಿಡುತ್ತೆ. ಸೊ ನಾವು ಆದಷ್ಟು ಬೇಗ ಹೋಗೋದು ಒಳ್ಳೆಯದು. ಎಲ್ಲ ನೋಡಿ ದರ್ಶನ ಮಾಡಿಕೊಂಡು ಕೆಲವು ರಿಟರ್ನ್ ಮಾಡ್ತಿದ್ದಾರೆ ಲಡ್ಡು ಎಲ್ಲ ಇಟ್ಕೊಂಡು. ನೋಡಿ ನಾವು ಈ ದ್ವಾರದ ಈ ಕಡೆ ಸೈಡ್ ನಿಂತ್ಕೊಂಡಿದ್ದೀವಿ. ನಾವು ಆ ಕಡೆ ದ್ವಾರದಿಂದ ಬಂದವರು. ದೇವರೇ, ನಮಗೆ ಆ ಜನದಿಂದ ಬಂದಿದ ತಕ್ಷಣ ಒಂದು ಸ್ವಲ್ಪ ಖುಷಿ ಆದಂಗೆ ಆಯಿತು. ಸೊ ನಾವಿವಾಗ ನೋಡಿ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ ಅಲ್ಲ, ಹಾಂ ಅಲ್ಲೊಂದು ದೇವಸ್ಥಾನ. ಸೊ ಅದರ ಆ ಕಡೆಗೆ ಹೋಗ್ಬೇಕು ನಾವು. ಸೊ ಇವಾಗ ನೋಡಿ ಇಲ್ಲಿ ಜನ ತುಂಬ್ಕೊಂಡಿದ್ರು. ಸರಿ, ಇಲ್ಲೆಲ್ಲ ನೋಡಿ ತಲೆ ಕೂದಲೆಲ್ಲ ಬಂದವರೆಲ್ಲ ದರ್ಶನಕ್ಕೋಸ್ಕರ ಹೋಗೋರು ಇವರೆಲ್ಲ ರೆಡಿ ಆಗಿದ್ದಾರೆ. ಸೊ ಇಲ್ಲಿ ಬಂದು ನೋಡಿ ಇಲ್ಲೊಂದು ದೀಪದ ಕಂಬದಲ್ಲಿ ಮೇಲ್ಗಡೆ ನಿಮಗೆ ತಿರುಪತಿ ನಾಮ ಕಾಣಿಸ್ಬೋದು. ಇಲ್ಲಿಂದ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆಂದ ಕಾಣಿಸುತ್ತೆ ವ್ಯೂ. ಬಟ್ ತುಂಬ ರಶ್ ಇರೋದ್ರಿಂದ ನಮಗೆ ಹತ್ತಿರ ಹೋಗಲಿಕ್ಕೆ ಆಗಲಿಲ್ಲ. ಸೊ ಲೈಟಾಗಿ ನೋಡಿ ಮೋಡ ಆಗೋ ಥರ ಕಾಣಿಸ್ತಾ ಇತ್ತು. ಸರಿ, ಇವ್ರು ಹೇಳಿದ್ರು ಇನ್ನು ಟೈಮ್ ಆಗುತ್ತೆ, ಜನ ಕೂಡ ತುಂಬ್ತಾ ಇದ್ದಾರೆ, ನಮಗಿನ್ನು ತುಂಬ ರಶ್ ಆದರೆ ಪಾಪನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾವಿಲ್ಲಿಂದ ಹೊರಟ್ಬಿಟ್ವಿ. ಸೊ ಕೆಳಗಡೆ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಎಷ್ಟು ವಿಶಾಲವಾಗಿದೆ ಅಂತ. ಇಲ್ಲಿಂದ ಅಲ್ಲಿ ಗೇಟ್ ಥರ ಹಾಕಿರ್ತಾರೆ, ಇದ್ರ ಮೂಲಕನೇ ನಾವು ಹೋಗಬೇಕಾಗುತ್ತೆ. ಬಟ್ ನೋಡ್ಕೊಂಡು ಹೋಗಬೇಕು. ಅಲ್ಲೇನೋ ಗೇಟ್ ಹಾಕಿದಾರಂತ ಒಂದೇ ಸಲ ಹಿಂಗೆ ಹೋಗ್ಬಿಟ್ರೆ ಮತ್ತು ಅದೇ ಗೇಟಲ್ಲಿ ವಾಪಸ್ ಬರಬೇಕಾಗುತ್ತೆ, ಯಾಕಂದರೆ ನುಗ್ಗೋಕ್ಕೂ ಆಗಲ್ಲ. ಅದು ಇದೇನು ಗೊತ್ತಾ, ತಿರುಪತಿದು ರಥ ಆಯಿತಾ. ಲಾಸ್ಟ್ ಟೈಮೆಲ್ಲ ತುಂಬ ಅಲಂಕಾರ ಮಾಡಿ ಚೆನ್ನಾಗಿಟ್ಟಿದ್ರು. ಬಟ್ ಈ ಸಲ ಯಾಕೋ ಕ್ಲೋಸ್ ಮಾಡಿಟ್ಟಿದ್ದಾರೆ, ಯಾಕಂದರೆ ಹತ್ತಿರ ಹೋದರೆ ಮುಟ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಪಾಲಿಶ್ ಎಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ. ರಥ ಫುಲ್ಲು ಅಲಂಕಾರ ಮಾಡಿದಾಗ ನೋಡೋದೇ ಚೆಂದ ಆಯಿತಾ. ಈ ಸಲ ನೋಡಿ ಫುಲ್ ಪರ್ದೆ ಎಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಜನ ಹೋಗ್ತಾರೆ ಮುಟ್ತಾರೆ ಅಂತ ಹೇಳಿಬಿಟ್ಟು. ಸೊ ನಾವಿವಾಗ ಹೋಗ್ತಾ ಇರೋದೇ ವರಾಹಸ್ವಾಮಿ ದೇವಸ್ಥಾನಕ್ಕೆ. ನೋಡಿ ಎಲ್ಲ ಲಡ್ಡು ತೊಗೊಂಡು ಹೋಗ್ತಿದ್ದಾರೆ. ನಾವಿನ್ನೂ ದರ್ಶನ ಕೂಡ ಮಾಡಿಲ್ಲ. ಸೊ ನಾವಿವಾಗ ನೋಡಿ ವರಾಹಸ್ವಾಮಿ ದೇವಸ್ಥಾನ ದರ್ಶನಕ್ಕಂತ ಬಂದಾಗ ಇಲ್ಲಿ ಕ್ಯೂ ಇತ್ತು. ಸೊ ಇಲ್ಲಿ ತಿರುಪತಿ ನಾಮ ಕೂಡ ಹಾಕ್ತಾಯಿದ್ರು. ಅಪ್ಪ ಮಗ ಇಬ್ಬರು ಸರಿ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡ್ರು. ಸೊ ಅಲ್ಲಿ ಆರೆಂಜ್ ಕಲರ್ ಸ್ಯಾರಿ ಹಾಕ್ಕೊಂಡಿರ್ತಾರೆ. ಅವ್ರು ಬಂದಿರೋದೇ ದೇವ್ರ ಸೇವೆಗೋಸ್ಕರ. ಕೆಲವ್ರು ನಾಮಗಳನ್ನ ಹಾಕ್ತಾರೆ, ಇನ್ನು ಕೆಲವ್ರು ಇಲ್ಲಿ ಊಟ ಬಡಿಸ್ತಾರೆ, ಲಡ್ಡು ಮಾಡ್ತಾರೆ, ಹೂ ಕಟ್ತಾರೆ, ಎಲ್ಲ ಕೆಲಸಗಳಿಗೂ ರಿಜಿಸ್ಟರ್ ಮಾಡ್ಕೊಂಡು ಮುಂಚೆನೇ ಬಂದಿರ್ಬೋದು. ಸೊ ಈಗ ನಾವು ನೋಡಿ ದೇವಸ್ಥಾನಕ್ಕಂತ ಹೋಗ್ತಿದ್ದೀವಿ. ಮೊಬೈಲ್ ಯೂಸ್ ಮಾಡೋಕ್ಕೆ ಸ್ವಲ್ಪ ಭಯ. ಎಲ್ಲರೂ ಯೂಸ್ ಮಾಡ್ತಿದ್ರು, ಬಟ್ ಏನಾದರೂ ಹಿಂಗೆ ವಾಪಸ್ ಕೊಡಬೇಕಂದ್ರೆ ರಿಟರ್ನ್ ಅಲ್ಲಿ ಹೋಗಿ ಕೊಟ್ಟು ಬರಬೇಕು. ಸೊ ಯಾಕೆ ಸುಮ್ಮನೆ ರಿಸ್ಕ್ ಅಂತ ನಾವು ಮೊಬೈಲ್ ಯೂಸ್ ಮಾಡಲಿಲ್ಲ ಇಲ್ಲಿ. ಸೊ ಇವಾಗ ಏನಾಯಿತು, ವರಾಹಸ್ವಾಮಿ ದೇವಸ್ಥಾನ ಹೋಗಿ ಆಯಿತು, ದರ್ಶನವೂ ಚೆನ್ನಾಗಾಯಿತು. ಅಲ್ಲೇ ನಮಗೆ 1.5 ಅವರ್ಸ್ ಆಯಿತು. ಈಗ ನಾವು ಬರ್ತಾ ಇರೋದೇ ಪುಷ್ಕರಣಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಆರೆಂಜ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ನೋಡಿ. ಇವರು ಎಲ್ಲ ಥರ ಸೇವೆಗಳನ್ನ ಮಾಡ್ತಾ ಇರ್ತಾರೆ ಆಯಿತಾ. ಹೆಲ್ಪ್ ಕೇಳಿದ್ರು ಹೇಳ್ತಾರೆ. ಸೊ ನಾವಿವಾಗ ನೋಡಿ ಬಂದ್ವಿ ಇಲ್ಲಿ ಪುಷ್ಕರಣಿ. ತುಂಬ ಚೆನ್ನಾಗಿರುತ್ತೆ ಆಯಿತಾ. ಇವತ್ತೇನಾದರೂ ಹೋಗಿ ಸ್ವಲ್ಪ ನೀರಿಗೆ ಇಳಿಯೋಣ ಅಂದರೆ ನಾವು ಹೊರಡ್ಕೊಂಡು ಬಂದುಬಿಟ್ಟಿದ್ದೀವಿ. ಸೊ ನೀರಿಗೆಲ್ಲ ಹೋಗಿ ಇಳಿಯೋಕ್ಕಾಗಲ್ಲ. ನೋಡಿ ಇಲ್ಲೊಂದು ಮರ ಇದೆ, ಅದ್ರ ಕೆಳಗಡೆ ನೋಡಿ ನಾಗನ ಕಟ್ಟೆ ಅಂದರೆ ನಾಗನ ಕಲ್ಲೆಲ್ಲ ಇದೆ. ಎಲ್ಲ ಪೂಜೆ ಕೂಡ ಮಾಡ್ತಾರೆ. ಪಬ್ಲಿಕರ್ಸ್ ಕೂಡ ಬಂದುಬಿಟ್ಟು ಪೂಜೆ ಮಾಡ್ತಾರೆ ಇಲ್ಲಿ. ಅಲ್ಲಿ ನೋಡ್ಬೋದು ಏನೋ ಮಾಡ್ತಾಯಿದ್ರು.
ಸೊ ನನಗೆ ಯಾಕೋ ಸ್ವಲ್ಪ ಹಾವಂದರೆ ಹೆದರಿಕೆ. ಪಾಪ ದೇವರು ಹತ್ತಿರ ಹೋಗಲಿಲ್ಲ. ಬಟ್ ಇವ್ರು ಹೇಳಿದ್ರು ಹಿಂಗೆ ಸುತ್ತಕೊಂಡೇ ಹೋಗಬೇಕು ಅಂತ. ಜನ ಎಲ್ಲ ನೋಡಿ ಎಷ್ಟು ಚಂದ ನೀರಲ್ಲಿ ಆಟ ಆಡ್ತಿದ್ದಾರೆ, ಮುಳುಗಿ ಹೇಳ್ತಿದ್ದಾರೆ. ನನಗೂ ನೀರು ನೋಡಿದ್ರೆ ಯಾಕೆ ಆಟ ಆಡಬೇಕಂತ ಅನ್ನಿಸ್ತು. ನನ್ನ ಮಗನೂ ನೋಡ್ತಾ ಇದ್ದ. ಬಟ್ ಏನು ಮಾಡೋದು, ನಾವು ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ ದೇವ್ರ ದರ್ಶನಕ್ಕೋಸ್ಕರ. ಈಗ ಬಟ್ಟೆ ಚಂಡಿ ಮಾಡಿಕೊಂಡ್ರೆ ಮತ್ತೆ ರೂಮಿಗೆ ಹೋಗ್ಬೇಕಂದ್ರಪ್ಪ ತುಂಬ ದೂರ ನಡ್ಕೊಂಡು ಹೋಗ್ಬೇಕಪ್ಪ. ರಿಟರ್ನ್ ಹೋಗಬೇಕು ಅಂದರೆ ಯಾರು ಹೋಗ್ತಾರೆ ಅಂದ್ಕೊಂಡು ನೋಡೋಷ್ಟೊತ್ತಿಗೆ ಇವ್ರು ಆಲ್ರೆಡಿ ನಮ್ಮ ಅಪ್ಪ ಮಗ ಇಬ್ಬರು ಹೋಗಿ ಆಯ್ತಪ್ಪ ನೀರು ಹತ್ರಕ್ಕೆ. ನೀರು ನೋಡಿದರೆ ಯಾರಿಗೂ ಅನಿಸುತ್ತೆ ಆಟ ಆಡ್ಬೇಕು ಅಂದ್ಕೊಂಡು. ಅಪ್ಪ ಮಗ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ನನ್ನ ಮಗಗಂತೂ ನೀರು ನೋಡಿ ಭಾರಿ ಖುಷಿ ಆಗ್ಬಿಟ್ಟಿದ್ದಾಯ್ತು. ಹ್ಞೂ ಅಂತಿದ್ದಾನಾಯ್ತಾ ನೀರು ಜನನೆಲ್ಲ ನೋಡ್ಕೊಂಡು. ಅವನಿಗೆ ತುಂಬ ಖುಷಿ ಆಗಿಬಿಟ್ಟಿದೆ ಇವತ್ತು. ಅವನು ನನ್ನನ್ನು ನೋಡೋದೇ ಇಲ್ಲ, ನೀರನ್ನೇ ನೋಡೋದು. ಕಂದಮ್ಮ ಇಲ್ಲಿ ನೋಡು, ಕಂದಮ್ಮ. ಅವ್ನು ನನ್ನನ್ನು ನೋಡೋದೇ ಇಲ್ಲ. ಸೊ ನಾನು ಇವ್ರ ಹತ್ರ ಹೇಳಿದೆ, ನಾನಾದರೂ ಸ್ವಲ್ಪ ನೀರಿಗೆ ಹೋಗಿ, ಅವರೇನೋ ಬಂದು ಕುತ್ಕೊಂಡ್ಬಿಟ್ರು, ನಾನಾದರೂ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು. ಸರಿ ಅವ್ರು ಹೇಳಿದ್ರು ಆಯಿತು ನೀನು ಹೋಗಿದ್ರೆ ಪಾಪನ ಕರ್ಕೊಂಡು ಹೋಗು ಅಂದರು. ಸರಿ ಆಯಿತು ಅಂತೇಳಿ ನಾನು ನಿಧಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆದೆ. ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಎಲ್ಲ. ನಾನು ಪಾಪ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಈಜ್ತಾ ಇದ್ರು, ನೀರೆಲ್ಲ ಹಾರಿಸ್ತಾ ಇದ್ರು. ನಾನು ನೀರನ್ನು ಚಂಡಿ ಮಾಡ್ಕೊಂಬಿಟ್ರೆ ವೈಟ್ ಡ್ರೆಸ್ ಬೇರೆ, ಮತ್ತು ಟೆಂಪಲ್ ಒಳಗಡೆ ಹೋದರೆ ಒಂಥರ ರಗಳೆ ಆಗುತ್ತೆ ಅಂದ್ಕೊಂಡು ನಾನು ಸ್ವಲ್ಪ ನಿಧಾನ ಸೈಡಲ್ಲಿ ಇಳಿಯೋಣ ಅಂತ ಇಳ್ಕೊಂಡ್ಬಿಟ್ಟೆ. ಕೆಳಗಡೆ ಇಳಿಯೋಕ್ಕೆ ಸ್ವಲ್ಪ ಗುಂಡಿ ಆಯಿತಾ. ಸೊ ನಾನು ಪಾಪು ಇಲ್ಲೇ ಇಳ್ಬಿಟ್ಟು ಇಲ್ಲೇ ಒಂಚೂರು ಸಣ್ಣಕ್ಕೊಂದು ನಡ್ಕೊಂಡು ಹೋಗ್ತಾ ಇದ್ವಿ. ಕಂದಮ್ಮ, ಕಂದಮ್ಮ. ನನ್ನ ಕಂದಮ್ಮಂಗೆ ನೀರನ್ನು ನೋಡೋದಾಗ್ಬಿಟ್ಟಿದೆ. ಪಕ್ಕದಲ್ಲಿ ಈಜೋರೆಲ್ಲ ನೀರು ಹಾರಿಸ್ತಾ ಇದ್ರು. ಸೊ ಅವನಿಗೆ ಅದೇ ಖುಷಿ ಆಗಿಬಿಟ್ಟಿದೆ. ಪಂಚಿ ಎಲ್ಲ ಚಂಡಿ ಆಗುತ್ತೆ ಅಂದ್ಕೊಂಡು ಬೇಗ ಬಂದುಬಿಟ್ವಿ. ನನ್ನ ಬಂಗಾರಿಗೆ ಇನ್ನೂ ನೀರಿಗೆ ಹೋಗಿದ್ನಲ್ಲ, ಅಲ್ಲಿಂದ ಬರೋಕ್ಕೆ ಇಷ್ಟನೇ ಇರಲಿಲ್ಲ ಆಯಿತಾ. ಅಳ್ತಾ ಇದ್ದ. ಹೆಂಗೆ ಮಾಡಿ ಕರ್ಕೊಬಂದು ಕೂರಿಸಿದ್ದೀವಿ. ಸರಿ ನಮ್ಮ ಟೈಮ್ ಆಗುತ್ತೆ, ಸರಿ ಇಲ್ಲಿಂದ ಹೊರಡೋಣ. ನೆಕ್ಸ್ಟ್ ನಾವು ಪುಷ್ಕರಣಿನೂ ಆಯಿತು, ವರಹಸ್ವಾಮಿ ದೇವ್ರ ದರ್ಶನವೂ ಆಯಿತು. ಸೊ ಇವಾಗ ನಾವು ಹೋಗ್ತಿರೋದೆ ಮೇಯ್ನ್ ತಿರುಪತಿ ದೇವ್ರನ್ನ ದರ್ಶನ ಮಾಡೋಕ್ಕಂತೇಳಿ ಹೋಗ್ತಾ ಇದ್ದೀವಿ. ಸೊ ಹೋಗ್ಬೇಕಾದ್ರೆ ನನ್ನ ಹತ್ರ ಕೇಳ್ತಾ ಇದ್ದೆ, ನಾವು ಇವಾಗ ಎಷ್ಟು ದೂರ ಹೋಗಬೇಕು, ಎಲ್ಲಿದೆ ಅಂತ. ಅವಾಗ ಹೇಳಿದ್ರು ದೇವಸ್ಥಾನ ಹೆಂಗಿದೆ ಅದ್ರ ರೈಟ್ ಸೈಡಿಗೆ ಅಲ್ಲಿ ನಾವು ಪಾಪುದು ಬರ್ತ್ ಸರ್ಟಿಫಿಕೇಟು ಮತ್ತು ಪೇರೆಂಟ್ಸ್ ಆಧಾರ್ ಕಾರ್ಡ್, ನಂದೊಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು, ಅಮ್ಮಂದು ಆಧಾರ್ ಕಾರ್ಡ್ ಇದ್ದರೆ. ಸೊ ಅದನ್ನು ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿ, ಸೊ ಅದನ್ನು 2-3 ಒಳಗಡೆ ಹೋದರೆ 2-3 ಕೌಂಟರ್ಸ್ ಇದೆ, ಅಲ್ಲೆಲ್ಲ ವೆರಿಫಿಕೇಷನ್ ಆಗಬೇಕು. ಅದಾಗಿದ್ಮೇಲೆ ಬಿಡ್ತಾರೆ ನಮ್ಮನ್ನ. ನೋಡಿ ಅಪ್ಪ ಮಗ ಇಬ್ಬರು ಆನೆ ಮೇಲಿರೋ ಅಂಬಾರಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಬರ್ತಿದ್ದಾರೆ. ನನ್ನ ಮಗ ಅಲ್ಲಿ ಬರೋರೆಲ್ಲ ಗೋವಿಂದ ಗೋವಿಂದ ಅಂತಿದ್ರೆ, ನನ್ನ ಮಗನೂ ಅಷ್ಟೇ ಹ್ಞೂ ಅಂತ ಹೇಳಿ ಬರ್ತಾನೆ ಇದ್ದ. ಇವಾಗ ಖುಷಿಯಾಗಿದೆ ಆಯಿತಾ ಅವನಿಗೆ. ಸೊ ಇದೆ ನೋಡಿ ಸುಪ್ಪದಮ್ಮ ಅಂತ ಹೇಳಿಬಿಟ್ಟು. ಸೊ ಇದೇ ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದ ನಾವು ಒಳಗಡೆ ಹೋದ್ಮೇಲೆ ಇಲ್ಲೇ ಮೊಬೈಲ್ ಎಲ್ಲ ಕೊಡಬೇಕು ಅಂತ ಹೇಳಿದ್ರು. ನಾನೇನು ಮಾಡಿದೆ, ಇಲ್ಲೇ ಮೊಬೈಲ್ ಎಲ್ಲ ಕೊಟ್ಬಿಟ್ಟು ಪಾಪುಗೆ ಫುಡ್ಡೆಲ್ಲ ಬ್ಯಾಗೆಲ್ಲ ರೆಡಿ ಮಾಡ್ಕೊಬಂದು ಇನ್ಸ್ಟೆಂಟ್ ಫುಡ್ಡನ್ನೆಲ್ಲ ಇಲ್ಲೇ ತಿನ್ನಿಸ್ಬಿಟ್ಟು, ಎಲ್ಲ ನೋಡಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಕೆಲವರಿಗೆಲ್ಲ ತಿನ್ನಿಸ್ಬಿಟ್ಟು ನಾವು ಒಳಗಡೆ ಹೋದ್ವಿ. ಇನ್ನು ಮೊಬೈಲ್ ಯೂಸ್ ಇರಲ್ಲ. ನಾವು ನೆಕ್ಸ್ಟ್ ನಿಮಗೆ ಅಲ್ಲಿ ಸಿಗೋದೆ ಊಟದ ಹಾಲಲ್ಲಿ ಸಿಗ್ತೀವಿ. ಅಲ್ಲಿಂದ ಬಂದಮೇಲೆ ಡೈರೆಕ್ಟ್ ಊಟದ ಹಾಲಲ್ಲೇ ಸಿಗೋದು ನಾವು. ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಳನ್ನ ಕರ್ಕೊಂಡೆಲ್ಲ ಹೋಗ್ತಿದ್ದಾರೆ. 1 ಇಯರ್ ಒಳಗಡೆ ಹೋದ ಮಕ್ಳನ್ನ ಕರ್ಕೊಂಡು ಹೋದರೆ 1 ಅವರಲ್ಲಿ ದರ್ಶನ. ಸೊ ನಾವಿವಾಗ ದೇವ್ರ ದರ್ಶನನೂ ಮಾಡಾಯಿತು. ನೆಕ್ಸ್ಟ್ ಹೋಗಿದೆ ಲಡ್ಡು ತಗೊಬರೋಕ್ಕೆ. ಲಡ್ಡು ಕೂಡ ತಗೊಂಡು ನೆಕ್ಸ್ಟ್ ನಾವೀಗ ಹೋಗ್ತಿರೋದು ಊಟಕ್ಕೆ. ಸೊ ನೋಡ್ಬೋದು ನೀವು, ಊಟಕ್ಕೆ ಹೋಗಲ್ಲಿ ಸೈಡ್ ಕಟ್ಟೆ ಇದೆ. ರಶ್ ಆಗಿಬಿಟ್ರೆ ನೋಡಿ ಈ ಥರ ಕುತ್ಕೊಬೋದು. ನನ್ನ ಪಾಪುಗೂ ನಿದ್ರೆ ಬಂದು ಹೋಗಿತ್ತು, ಅವನಿಗೆ ಊಟ ಕೂಡ ಮಾಡಿಸಿದ್ದೆ ಈಗ. ಯಾಕಂದರೆ ದರ್ಶನ ಆಗಿ ಮತ್ತು ಆ ಲಡ್ಡು ತರಕ್ಕೆ ಹೋಗಿ ಬರಬೇಕಾದ್ರೆ ನಮಗೊಂದು 3 hours ಟೈಮ್ ಅಲ್ಲೇ ಹೋಗ್ಬಿಡ್ತು. ದರ್ಶನ ನಮಗೆ 1 hour ಆಗಲಿಲ್ಲ, 45 minutesಲ್ಲಿ ದರ್ಶನ ಮುಗೀತು. ಬಟ್ ಅದಾಗಿದ್ಮೇಲೆ ಸುಮ್ಮನೆ ಕುತ್ಕೊಂಡಿದ್ವಿ. ಲಡ್ಡುಗೆ ನಮ್ಗೊಂದು 2 hours ನಿಂತ್ಕೊಂಡ್ವಿ. ಈಗ ನಾವು ನೋಡಿ ಊಟಕ್ಕಂತ ಬಂದ್ವಿ. ಇಲ್ಲಿ ನೋಡಿ ಬಾಳೆದೆಲೆಲ್ಲ ಎಷ್ಟು ಕ್ಲೀನ್ ಮಾಡ್ತಿದ್ರು. ಇವರೆಲ್ಲ ಏನು ಗೊತ್ತಾ, ಅದನ್ನು ಹೇಳಿದ್ನಲ್ಲ ಸೇವೆ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ ಆರೆಂಜ್ ಕಲರ್ ಸ್ಯಾರಿ. ಸೊ ನಾವು ಏನು ಸೇವೆ ಬೇಕಾದ್ರೂ ಮಾಡ್ಬೋದು. ಈ ಥರ ಬಾಳೆದೆಲೆದು ಕೆಲಸ ಮಾಡ್ಬೋದು, ಊಟ ಬಡ್ಸೋದು ಮಾಡ್ಬೋದು, ಏನು ಬೇಕಾದ್ರೂ ಕೆಲಸ ಮಾಡ್ಬೋದು.
ನೋಡಿ ದೊಡ್ಡ ಬ್ಯಾನರ್ ಎಷ್ಟು ಚೆನ್ನಾಗಿದೆ. ಸೊ ನೀರು ಯಾವ ಮೂಲಕ ಎಲ್ಲಿ ಆಂಧ್ರ ಮೂಲದಿಂದ ಕರ್ನಾಟಕಕ್ಕೆ ಯಾವ ಥರ ಹರ್ಕೊ ಬಂದಿದೆ ಅನ್ನೋದು ಫುಲ್ ಇಲ್ಲಿ ನಿಮಗೆ ನೋಡ್ಬೋದು. ಚೆನ್ನಾಗಿ ಕಾಣಿಸ್ತಿದೆ. ಗರುಡ ನೋಡಿ ಸ್ಟ್ಯಾಚು ಎಷ್ಟು ದೊಡ್ಡದಿದೆ ಗೊತ್ತಾ. ಇನ್ನು ನನ್ನ ಕ್ಯಾಮ್ರಾದಲ್ಲಿ ಸಣ್ಣ ಕಾಣಿಸ್ತಿದೆ, ತುಂಬ ದೊಡ್ಡದಿದೆ ಅದು. ಇಲ್ಲೊಂದು ಆಫ್ ಅಲ್ಲೊಂದು ಆಫ್ ಹಿಂಗೆ ಸ್ಟ್ಯಾಚು ಥರ ಇಟ್ಬಿಟ್ಟಿದ್ದಾರೆ. ಬಾಳೆದೆಲೆನ ಸರಿ ಮಾಡೋರು ಎಷ್ಟೆಷ್ಟು ಕಡೆ ಇದ್ದಾರೆ. ಅಲ್ಲಿ 2 ಕಡೆ ಇದ್ದರು, ಇಲ್ಲೂ ಕೂಡ 2 ಕಡೆ ಇದ್ದಾರೆ. ತುಂಬ ರಶ್ ಇರಲಿಲ್ಲ. ನಾವು ಊಟಕ್ಕೆ ಒಂದು ½ ಅನ್ ಅವರ್ ಅಲ್ಲಿ ಕ್ಯೂ ಅಲ್ಲಿ ಬರ್ತಾ ವೆಯ್ಟ್ ಮಾಡಿದ್ವಿ. ಒಳಗಡೆ ಬಿಟ್ಟರು. ಆಲ್ರೆಡಿ ಎಲ್ಲ ಬಡಿಸಿಟ್ಟಿರ್ತಾರೆ ನೋಡಿ, ಪಲ್ಯ, ಚಟ್ನಿ, ವಡೆ, ನೀರು, ಜಗ್ಗಲ್ಲಿ ನೀರೆಲ್ಲ ಅವ್ರು ರೆಡಿ ಮಾಡಿಟ್ಟಿರ್ತಾರೆ. ನನ್ನ ಪಾಪು ಕೂಡ ಮಲಗಿತ್ತಲ್ಲ, ಹಾಗೆ ಮಲಗಿಸ್ಕೊಂಡು ಊಟ ಮಾಡಿದ್ವಿ. ಯಾಕಂದರೆ ನಮಗೂ ಟೈಮ್ ಆಯಿತು ಮತ್ತು ನಾವು ಬೇಗ ಹೋಗಬೇಕು. ತುಂಬ ಕಾಲೆಲ್ಲ ನೋವ್ತಾ ಇತ್ತು. ಊಟ ಕೂಡ ತುಂಬ ಚೆನ್ನಾಗಿತ್ತು ರೀ. ಊಟ ಮಾಡಿದ್ವಿ. ಸೊ ಇವಾಗ ನಾವು ಹೊರಗಡೆ ಬಂದ್ವಿ ಊಟ ಮಾಡಿಕೊಂಡು. ಹೋಗಬೇಕಾದ್ರೆ ಅದೇ ನಾ ಹೇಳಿದ್ನಲ್ಲ, ಹೋಗ್ಬೇಕಾದ್ರೆ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಏನಾದ್ರು ಸಣ್ಣ ಪುಟ್ಟ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಹೇಳ್ತಾ ಇದ್ದೆ. ಸೊ ನಾವು ನೆಕ್ಸ್ಟ್ ಇವಾಗ ಬಂದಿರೋದೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ರೂಮಿಗೆ ಹೋಗೋಣ ಅಂತೇಳಿ. ಯಾಕಂದರೆ ಲೇಟ್ ಆಗ್ತಿತ್ತು. ನಮಗೆ ಊಟಕ್ಕೆ ಬರಬೇಕಾದ್ರೆ 4:30 ಆಗಿತ್ತು. ಸೊ ಊಟ ಎಲ್ಲ ಮಾಡಿಕೊಂಡು ಶಾಪಿಂಗ್ 5 ಗಂಟೆ ಜಾಸ್ತಿ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಅದೃಷ್ಟ, ನಮಗೆ 2 ಸಲ ದರ್ಶನ ಆಯಿತಾ. ಇಲ್ಲಿ ಆಗ್ತಾ ಇದೆ ನೋಡಿ, ಆನೆ ಹಿಂದೆ ಒಂದು ಪಲ್ಲಕ್ಕಿ ಬರ್ತಾ ಇದೆ. ಸೊ ಅದರಲ್ಲಿ ದೇವ್ರನ್ನ ಉತ್ಸವನ ಹೊರಗಡೆ ಕರ್ಕೊಬಂದಿದ್ದಾರೆ ಆಯಿತಾ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣ್ತಾ ಇದೆ ದೇವರು. ತುಂಬ ಖುಷಿ ಆಯ್ತಾಯ್ತಾ. ಒಳಗಡೆನ ದರ್ಶನ ಮಾಡ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಬರಬೇಕಾದ್ರೆ ಸೊ ಮತ್ತೆ ದರ್ಶನಕ್ಕೆ ಸಿಕ್ಬಿಡ್ತು ನಮಗೆ ದೇವರು. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ನಾವಿವಾಗ ದರ್ಶನ ಎಲ್ಲ ಆಯ್ತು ಇಲ್ಲಿ. ಸೊ ಪಲ್ಲಕ್ಕಿ ಕೂಡ ಹೊರಡ್ತು. ಸರಿ ಆಯಿತು, ನಮಗೂ ಇನ್ನು ಟೈಮ್ ಆಗುತ್ತೆ ಅಂದ್ಕೊಂಡು ನಾವು ಕೂಡ ಇಲ್ಲಿಂದ ಹೊರಟ್ವಿ. ಸೊ ಅಪ್ಪ ಮಗ ಏನೋ ಇಲ್ಲಿ ನಿಂತ್ಕೊಂಡು ಆಟ ಆಡ್ತಿದ್ರು. ಅವನಿಗೆ ನಡ್ಕೊಂಬಂದು ಭಯ ಪಡ್ತಿದ್ದ ಮತ್ತು ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಿದ್ದ. ಸೊ ಇಲ್ಲಿ ಒಂದು ಸುಗಮ ಸಂಗೀತ ಆಗ್ತಿತ್ತು. ತುಂಬ ಚೆಂದ ಹಾಡು ಹೇಳ್ತಿದ್ದಾರೆ, ಬಟ್ ಯಾರು ಅಂತ ಗೊತ್ತಿಲ್ಲ. ದೇವ್ರ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ, ವೆಂಕಟರಮಣದ್ದು. ಕತ್ಲೆ ಥರ ಆಯಿತು, ಬಟ್ ನನ್ನ ಮೊಬೈಲ್ ಸ್ವಲ್ಪ ಈ ಥರ ಹೈಟಲ್ಲಿ ಇದು ಮಾಡಿದೆ. ಬಟ್ ಇಷ್ಟೇನು ಕತ್ಲೇನು ಆಗಿರಲಿಲ್ಲ. ನಿಮಗೆ ತೋರಿಸ್ತೀನಿ ನೋಡಿ, ಲೆಫ್ಟ್ ಸೈಡಲ್ಲೇ ಎಷ್ಟು ಬೆಳಕಿದೆ. ಇಲ್ಲಿ ಕತ್ಲೆ ಇದೆಲ್ಲ, ಇಲ್ಲಿ ನೋಡಿ ಎಷ್ಟು ಬೆಳಕಿದೆ. ಬಟ್ ಅದು ಆ ಥರ ಕಾಣಿಸಿದೆ ಅಷ್ಟೇ. ಕೆಲವರು ಇಲ್ಲಿ ನಿಂತ್ಕೊಂಡು ಸುಗಮ ಸಂಗೀತ ನೋಡ್ತಾ ಇದ್ರು ಅಲ್ಲಿ. ಸರಿ, ನಮಗೂ ಇವಾಗ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಕೂಡ ಇಲ್ಲಿಂದ ಹೊರಟ್ವಿ. ರೂಮಿಗೆ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಈ ಪ್ಲೇಸ್ ಬಂದುಬಿಟ್ಟು ತಿರುಮಲ. ಸೊ ಇಲ್ಲಿಂದ ಕೆಳಗಡೆ ನಾವು ತಿರುಪತಿ ಅನ್ನೋ ಪ್ಲೇಸಿಗೆ ಹೋಗಬೇಕು. ಅಲ್ಲಿ ನಮ್ಗೆ 1.5 ಅವರ್ಸ್ ಟೈಮ್ ಹಿಡಿಯುತ್ತೆ. ಸರಿ, ನಾವಿವಾಗ ಬಸ್ಸಲ್ಲಿದ್ದೀವಿ. ಸೊ ನಾವು ಕೆಳಗಡೆ ಹೋಗಿ ಅಲ್ಲಿಂದ ನೈಟ್ ಇಲ್ಲಿಂದ ಹೊರಟ್ರೆ ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ಸರಿ, ಎಲ್ರಿಗೂ ಬಾಯ್ ಬಾಯ್. ನಮ್ಗೆ ತಿರುಪತಿ ದರ್ಶನ ತುಂಬ ಚೆನ್ನಾಗಾಯಿತು. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ವಿನಾ ವೆಂಕಟೇಶಂ